ನಮಸ್ಕಾರ ಬಂಧುಗಳೇ, ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಿಮ್ಮ ಈ ಪ್ರೀತಿ ಸಹಕಾರ ಸದಾಕಾಲ ಹೀಗೆ ಇರಲಿ. ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ಅನ್ನೋದು ಸಹಜವಾದಂಥ ಪ್ರಕ್ರಿಯೆ. ಪ್ರತಿ ವಾರ ಒಬ್ಬರಲ್ಲ ಒಬ್ಬರು ಸ್ಪರ್ಧಿ ಎಲಿಮಿನೇಟ್ ಆಗಿಯೇ ಆಗ್ತಾರೆ. ಆದರೆ ಇದೇ ಪ್ರಪ್ರಥಮ ಬಾರಿಗೆ ಓರ್ವ ಸ್ಪರ್ಧಿ ಎಲಿಮಿನೇಟ್ ಆದಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಟೀಕೆ, ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗ್ತಿರೋದು. ಇಷ್ಟು ಸೀಸನ್ಗಳನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇವೆ. ಆ ಸೀಸನ್ಗಳಲ್ಲಿ ಕೆಲವು ಸ್ಪರ್ಧಿಗಳು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗುತ್ತೆ. ಕೆಲವು ಉದಾಹರಣೆಗಳು ನಮಗೆ ಸಿಗುತ್ತೆ. ಈ ಸೀಸನ್ನಲ್ಲಿ ಅಂತಹ ಉದಾಹರಣೆ ಸಿಗ್ತಾ ಇದೆ. ಅದು ರಾಜೀವ್ ಹನು ಮನೆಯಿಂದ ಎಲಿಮಿನೇಟ್ ಆದಂಥ ಸಂದರ್ಭದಲ್ಲಿ. ರಾಜೀವ್ ಹನು ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿರುವ ಹಾಗೆ ಮನೆಯಲ್ಲಿ ಪ್ರಬಲ ಸ್ಪರ್ಧಿ ಅಂತ ಕರೆಸಿಕೊಳ್ತಾ ಇದ್ರು. ಅದರಲ್ಲೂ ಕೂಡ ಅರವಿಂದ್, ಮಂಜು ಪಾವ್ಗಡ ಹಾಗೆ ರಾಜೀವ್ ಮೂವರು ಕೂಡ ಸಿಕ್ಕಾಪಟ್ಟೆ ಒಬ್ರಿಗೊಬ್ರು ಪೈಪೋಟಿಯನ್ನು ಕೊಡ್ತಾ ಇದ್ರು. ಆಲ್ಮೋಸ್ಟ್ ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಇಂತಿಪ್ಪ ರಾಜು ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಎಲಿಮಿನೇಟ್ ಆಗಿಬಿಡ್ತಾರೆ. ಯಾರಿಗೂ ಕೂಡ ರಕ್ಷಣ ನಂಬೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ರಾಜು ಹೆಚ್ಚು ಕಡಿಮೆ ಮನೆಯಿಂದ ಹೊರಗಡೆ ಹೋಗುವವರೆಗೂ ಕೂಡ ಬಿಗ್ ಬಾಸ್ನಿಂದ ಏನಾದರೂ ಒಂದು ಆರ್ಡರ್ ಬರಬಹುದು, ನಿಮ್ಮ ಹತ್ರ ಗೋಲ್ಡನ್ ಪಾಸ್ ಇದೆ, ಈಗಲಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆನೇ ಇಲ್ವೇನೋ, ಈ ರೀತಿಯಾಗಿ ಒಂದಷ್ಟು ಜನ ಅಂದ್ಕೊಳ್ತಾ ಇದ್ರು. ಸ್ವತಃ ಅಲ್ಲಿರುವಂಥ ಶುಭ ಪುಂಜ ಆಗಿರ್ಬೋದು, ನಿಧಿ ಸುಬ್ಬಯ್ಯ ಆಗಿರ್ಬೋದು, ಒಂದಷ್ಟು ಜನರು ಕೂಡ ಹಾಗೆ ಅಂದ್ಕೊಳ್ತಾ ಇದ್ರು. ಸಾಧ್ಯನೆಲ್ಲ ರಾಜು ಎಲಿಮಿನೇಟ್ ಆಗೋದಕ್ಕೆ, ಕೊನೆ ಮೂಮೆಂಟ್ನಲ್ಲಿ ಏನಾದರೂ ಮ್ಯಾಜಿಕ್ ಆಗಬಹುದು ಅಂತ ಹೇಳಿ. ಸ್ವತಃ ರಾಜು ಮನಸ್ಸಿನೊಳಗಡೆ ಕೂಡ ಒಂದು ಭಾವನೆ ಇತ್ತು, ಏನಾದರೂ ಬಿಗ್ ಬಾಸ್ ಕಡೆಯಿಂದ ಒಂದು ಕಮಾಂಡ್ ಬರಬಹುದು ಅಂತ ಹೇಳಿ. ಅದರಲ್ಲೂ ಕೂಡ ಕೊನೆಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಕಮಾಂಡ್ ಬರುತ್ತೆ ರಾಜೀವ್ ಅಂತಿದ್ದ ಹಾಗೆ ಕೂಡ ಎಲ್ಲರೂ ಅಂದ್ಕೊಂಡ್ರು, ಈ ಕಮಾಂಡ್ ಏನಪ್ಪಾ ಅಂದ್ರೆ ರಾಜೀವ್ ಅವರನ್ನ ಮತ್ತೆ ಸೇವ್ ಮಾಡುವಂತ ಕಮಾಂಡ್ ಅಂತ ಹೇಳಿ. ಬಟ್ ಹಾಗಾಗ್ಲಿಲ್ಲ. ರಾಜೀವ್ ಹೊರಗಡೆ ಹೋಗ್ತಾರೆ ಅಂತ ಪ್ರಬಲವಾಗಿ ಅಂದ್ಕೊಂಡವ್ರು ಅಂದ್ರೆ ಪ್ರಶಾಂತ್ ಸಂಬರ್ಗಿ. ಮುಂಚೆಯಿಂದ ಕೂಡ ಹೇಳ್ತಾ ಇದ್ರು ರಾಜೀವ್ ಏನಿದೆ, ರಾಜೀವ್ರಲ್ಲಿ ಏನು ಟಾಸ್ಕ್ನಲ್ಲಿ ಒಂದು ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾನೆ ಬಿಟ್ರೆ ಅದ್ರ ಹೊರತಾಗಿ ರಾಜೀವ್ನಲ್ಲಿ ಏನಿದೆ ಅಂತ ಪ್ರಶಾಂತ್ ಸಂಬರ್ಗಿ ಹಿಂದಿನಿಂದಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಕೊನೆಯ ಅವ್ರು ಎಲಿಮಿನೇಟ್ ಆಗೋವರೆಗೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು, ರಾಜು ಹೊರಗಡೆ ಹೋಗಬಹುದು ಅಂತ ಹೇಳಿ. ಅದೇ ರೀತಿಯಾಗಿ ರಾಜು ಹೊರಗಡೆ ಹೋಗಿದ್ದಾರೆ. ರಾಜು ಎಲಿಮಿನೇಟ್ ಆಗಿದ್ದಾಯ್ತು, ಎಲ್ಲವೂ ಕೂಡ ಆಗೋಯ್ತು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ. ಒಂದಷ್ಟು ಪೋಸ್ಟ್ಗಳನ್ನ, ಒಂದಷ್ಟು ಬರಹಗಳನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ರಾಜೀವ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ನಾವು ಇನ್ಮೇಲೆ ಬಿಗ್ ಬಾಸ್ ನೋಡೋದಿಲ್ಲ. ರಾಜೀವ್ ಪ್ರಬಲವಾದಂತಹ ಸ್ಪರ್ಧಿ, ರಾಜೀವನ್ನ ಹೊರಗಡೆ ಹಾಕಿದ್ ಯಾಕೆ? ಈ ರೀತಿಯಾಗಿ ಸಾಕಷ್ಟು ಜನ ಇದಕ್ಕೆ ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ಗೆ ಧಿಕ್ಕಾರ ಇರಲಿ ಎನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ರಾಜು ಹೊರಗಡೆ ಹೋಗಿದ್ದ ಹಾಕಿದೆ. ಆದರೆ ಏನಾದರೂ ಕಹಾನಿ ಮೇ ಟ್ವಿಸ್ಟ್ ಎನ್ನುವ ರೀತಿಯಲ್ಲಿ ರಾಜೀವ್ ಸೀಕ್ರೆಟ್ ರೂಮ್ನಲ್ಲಿ ಏನಾದರೂ ಇದ್ದಾರೆ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ನಾನು ಅಬ್ಸರ್ವ್ ಮಾಡಿದ ಹಾಗೆ, ನೀವೇನಾದರೂ ಅಬ್ಸರ್ವ್ ಮಾಡಿದ್ದೀರಲ್ಲೋ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗೆಲ್ಲ ಒಂದು ಕಡೆ ರಾಜೀವ್ ಅವರು ನೋಡಿದ್ವಿ ಅಂತೇಳಿ. ನಾವು ನೋಡಿದ ಹಾಗೆ ಇಲ್ಲಿವರೆಗೆ ಯಾವುದೇ ಇಂಟರ್ವ್ಯೂಗಳನ್ನು ಕೂಡ ಕೊಟ್ಟಿಲ್ಲ. ಸಾಧಾರಣವಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಹೊರಗಡೆ ಬರ್ತಾ ಇದ್ದ ಹಾಗೆ ನ್ಯೂಸ್ ಚಾನಲ್ಗಳಲ್ಲಿ ಸಂದರ್ಶನ ಮಾಡೋದು ಸಹಜವಾದಂಥ ಪ್ರಕ್ರಿಯೆ. ಅಥವಾ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗೋ ಯಾವುದೋ ಒಂದು ವೆಬ್ಸೈಟ್ನಲ್ಲೋ ಒಂದಲ್ಲ ಒಂದು ಇಂಟರ್ವ್ಯೂಸ್ಗಳು ಬಂದೇ ಬರ್ತವೆ. ಇಲ್ಲಿವರೆಗೆ ಎಲ್ಲರದ್ದು ಕೂಡ ಮಾಡಿದ್ದಾರೆ. ಈವನ್ ವಿಶ್ವನಾಥ್ ಹೊರಗಡೆ ಬರ್ತಾ ಇದ್ದಾಗೆ ಸ್ವಲ್ಪ ಹೊತ್ತಿಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಅವರ ಇಂಟರ್ವ್ಯೂ ಕೂಡ ಬಂತು. ಬಟ್ ರಾಜೀವ್ ಇಲ್ಲಿವರೆಗೆ ಎಲ್ಲೂ ಕೂಡ ನೋಡಿಲ್ಲ ನಾನು ಅಬ್ಸರ್ವ್ ಮಾಡಿದ ಹಾಗೆ. ಅಥವಾ ಅವರ ಸೋಷಿಯಲ್ ಮೀಡಿಯಾವನ್ನು ಚೆಕ್ ಮಾಡೋದಾದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಥವಾ ಇನ್ನೊಂದು ಯಾವುದೋ ವೇದಿಕೆಯಲ್ಲಿ ಅಲ್ಲೂ ಕೂಡ ರಾಜೀವ್ ಆಕ್ಟಿವ್ ಆಗಿಲ್ಲ. ಕೇವಲ ಟೀಮ್ ರಾಜೀವ್ ಎನ್ನುವಂಥ ಒಂದು ತಂಡದಿಂದ ಒಂದಷ್ಟು ಅಪ್ಡೇಟ್ ಮಾಡಲಾಗ್ತಿದೆ ಹೊರತಾಗಿ ಎಲ್ಲೂ ಕೂಡ ಬೇರೆ ರೀತಿಯಲ್ಲಿ ಆಕ್ಟಿವ್ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ರಾಜೀವ್ ಸೀಕ್ರೆಟ್ ರೂಮ್ನಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನು ಕೂಡ ಕೊಡ್ತಾ ಇರಬಹುದು. ಈಗ ಎಲಿಮಿನೇಟ್ ಮಾಡಿದ ರೀತಿಯಲ್ಲಿ ಮಾಡಿ ಸೀಕ್ರೆಟ್ ರೂಮ್ನಲ್ಲಿ ಇರಿಸಿ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಕಳಿಸುವಂತ ಸಾಧ್ಯತೆಯೂ ಕೂಡ ಇದೆ. ಅದಕ್ಕೆ ಮತ್ತೊಂದು ಕಾರಣವೂ ಕೂಡ ಇರಬಹುದು. ಯಾಕಂದ್ರೆ ಚಕ್ರವರ್ತಿ ಚಂದ್ರಚೂಡ್ ರಾಜೀವ್ ಅವರಿಗೆ ಸಂಬಂಧಪಟ್ಟ ಒಂದು ಮಾತನ್ನು ಹೇಳಿದ್ರು. ನೀವು ಎಷ್ಟು ಜನ ಇದನ್ನ ಒಪ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಟ್ ಚಂದ್ರಚೂಡ್ ಒಂದು ಮಾತನ್ನು ಹೇಳಿದ್ರು, ಯಾರಿಗೆ ಬೇರೆಯವರಿಂದ ಚಪ್ಪಾಳೆ ತಟ್ಟಿಸಿಕೊಳ್ಳುವಂತ ಅರ್ಹತೆ ಇದೆಯೋ ಅವರೇ ಬೇರೆಯವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಕಾಲವನ್ನ ಕಳೀತಿದ್ದಾರೆ. ಅದು ಯಾರು ಅಂದ್ರೆ ರಾಜೀವ್ ಎನ್ನುವಂತ ಮಾತನ್ನು ಹೇಳಿದ್ರು. ರಾಜೀವ್ ಕೂಡ ಹೆಚ್ಚು ಕಡಿಮೆ ಹಾಗೆ ಇದ್ರು, ಒಂದು ರೀತಿಯಲ್ಲಿ ಗುಂಪಲ್ ಗೋವಿಂದ ಎನ್ನುವ ರೀತಿಯಲ್ಲಿ. ಹೌದು, ಟಾಸ್ಕ್ ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಿದ್ರು, ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಬಟ್ ಈ ಎಂಟರ್ಟೈನ್ಮೆಂಟ್ ಅಂತ ಬಂದ ಸಂದರ್ಭದಲ್ಲಿ ಹೇಳ್ಕೊಳ್ಳುವಂತ ಎಂಟರ್ಟೈನ್ಮೆಂಟ್ ಅನ್ನು ಕೊಡ್ತಾ ಇರಲಿಲ್ಲ ಮನೆಯಲ್ಲಿ, ಅಥವಾ ಹೆಚ್ಚಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಏನಾದ್ರೂ ಚಟುವಟಿಕೆ ಇದ್ದ ಸಂದರ್ಭದಲ್ಲಿ, ಟಾಸ್ಕ್ ಗಳಿದ್ದ ಸಂದರ್ಭದಲ್ಲಿ ಮಾತ್ರ ಹೈಲೈಟ್ ಆಗ್ತಾ ಇದ್ರು, ಬಿಟ್ರೆ ಬೇರೆ ಟೈಮಲ್ಲಿ ಹೈಲೈಟ್ ಆಗ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಅರವಿಂದ್, ದಿವ್ಯಾ ಹುಡುಗ, ದಿವ್ಯಾ ಸುರೇಶ್, ಮಂಜು ಪಾವ್ಗಡ, ಶುಭ ಪುಂಜ, ಇವನ್ ರಘು ಕೂಡ, ಹಾಗೆ ವೈಷ್ಣವಿ ಕೂಡ, ಇವರೆಲ್ಲರೂ ಕೂಡ ಆಗಾಗ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗ ಮನೇಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇದ್ರು. ಬಟ್ ರಾಜು ಅಷ್ಟರ ಮಟ್ಟಿಗೆ ಹೈಲೈಟ್ ಆಗ್ತಾ ಇಲ್ಲ, ತಂಪಾಡಿಗೆ ತಾವು ಇರ್ತಾ ಇದ್ರು. ಬಟ್ ಟಾಸ್ಕ್ ಅಂತ ಬಂದ ಸಂದರ್ಭದಲ್ಲಿ ಮಾತ್ರ ಆಕ್ಟಿವ್ ಆಗಿರ್ತಾ ಇದ್ರು. ಬಟ್ ರಾಜುಗೆ ಎಲ್ಲ ಅರ್ಹತೆನೂ ಕೂಡ ಇದೆ, ಎಲ್ಲ ರೀತಿಯಾದಂಥ ಅರ್ಹತೆ ಕೂಡ ಇದೆ. ಅವ್ರಿಗೆ ಎಂಟರ್ಟೈನ್ಮೆಂಟ್ ನೀಡೋ ಕೆಪಾಸಿಟಿ ಇದೆ, ಮನೇಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗುವಂಥ ಕೆಪಾಸಿಟಿ ಇದೆ, ಎಲ್ಲವೂ ಕೂಡ ಇದೆ. ಬಟ್ ಯಾಕೆ ಬೇಕು ಅಂತ ಸೈಲೆಂಟ್ ಆಗಿದ್ದ ಹಾಗೆ ಕಾಣಿಸ್ತಾ ಇದ್ರು, ಅಥವಾ ಹೇಗಿರಬೇಕು ಅಂತ ಗೊತ್ತಾಗ್ತೈತಿ ತುಂಬಾ ಸೈಲೆಂಟ್ ಆಗಿದ್ದ ಹಾಗೆ ಕಾಣಿಸ್ತಾ ಇದ್ರು. ಸ್ವತಃ ರಾಜು ಹೇಳ್ಕೊಳ್ತಾನೆ, ಹೊರಗಡೆಯಿಂದ ನೋಡೋದಕ್ಕೆ ಹೀಗೆ ಕಾಣಿಸ್ತೀನಿ,
ಬಟ್ ಒಳಗಡೆಯಿಂದ ಸಿಕ್ಕಾಪಟ್ಟೆ ಸ್ಮೂತ್ ಎನ್ನುವ ರೀತಿಯಲ್ಲಿ. ಸೊ ಏನಾದರೂ ಸೀಕ್ರೆಟ್ ರೂಮ್ನಲ್ಲಿ ಇರಿಸಿ ರಾಜೀವ್ ಅವರಿಗೆ ಒಂದಷ್ಟು ವಿಚಾರಗಳನ್ನು ಫೀಡ್ ಮಾಡಿ ಒಳಗಡೆ ಕಳಿಸ್ಬೋದು. ಈ ಥರ ಇದ್ರೆ ಆಗೋದಿಲ್ಲ. ನಿಮ್ಮನ್ನು ಕಳಿಸಿದಂಥ ಉದ್ದೇಶವೇ ಬೇರೆ. ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಸುಮ್ಮನೆ ಕೂರೋದಿಕ್ಕಲ್ಲ, ಅಲ್ಲಿ ಏನಾದರೂ ಒಂದು ಎಂಟರ್ಟೈನ್ಮೆಂಟನ್ನು ಕೊಡಲೇಬೇಕು. ಈ ರೀತಿಯ ಒಂದಷ್ಟು ಸೂಚನೆಯನ್ನು ಕೊಟ್ಟು ಕಳಿಸುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜೀವ್ ಹೊರಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಅವರಿಗೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ, ಇಷ್ಟೊಂದು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ಸಮ್ಟೈಮ್ ಈ ವೋಟ್ ಮಾಡೋ ವಿಚಾರದಲ್ಲಿ ಏನಾಗುತ್ತಪ್ಪ ಅಂದರೆ, ತುಂಬ ಜನ ತುಂಬ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿಗಳಿಗೂ ಸಮ್ಟೈಮ್ ವೋಟ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಎ ಎನ್ನುವಂಥ ವ್ಯಕ್ತಿ ಅಂದ್ಕೊಳ್ತಾರೆ, ರಾಜೀವ್ ಒಂದಷ್ಟು ಜನ ವೋಟ್ ಮಾಡಿರ್ತಾರೆ, ನಮ್ಮ ವೋಟ್ ಏನು ಅವಶ್ಯಕತೆ ಇಲ್ಲ, ಭಾಳ ಜನ ವೋಟ್ ಮಾಡಿರ್ತಾರೆ, ರಾಜೀವ್ ಆರಾಮಾಗಿ ಉಳ್ಕೊಳ್ತಾರೆ. ಬಟ್ ಯಾರು ಸ್ವಲ್ಪ ವೀಕೆಸ್ಟ್ ಸ್ಪರ್ಧಿ ಇದ್ದಾರೆ ಅವ್ರಿಗೆ ವೋಟ್ ಮಾಡಿ ಉಳಿಸೋಣ, ಅಂದರೆ ಅವ್ರಿಗೆ ಇಷ್ಟ ಆಗಿರುವಂಥ ವೀಕೆಸ್ಟ್ ಸ್ಪರ್ಧಿ ಇವ್ರನ್ನ ವೋಟ್ ಮಾಡಿ ಉಳಿಸೋಣ ಎನ್ನುವ ರೀತಿಯಲ್ಲಿ ತುಂಬ ಜನ ಆ ರೀತಿಯಾಗಿ ವೋಟ್ ಮಾಡುವಂಥ ಚಾನ್ಸ್ಗಳು ಕೂಡ ಇರುತ್ತೆ. ರಾಜೀವ್ಗೆ ಏನು ಬೇಡ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ, ಜನ ಹೇಗೂ ವೋಟ್ ಮಾಡ್ತಾರೆ ಅಂತೇಳಿ ತುಂಬ ಜನ ವೋಟ್ ಮಾಡಿರ್ತೀವಿ, ಉಳ್ಕೊಂಡಿರ್ಬೋದು ಒಂದು. ಮತ್ತೊಂದು, ಅಷ್ಟೊಂದು ಜನ ರಾಜೀವ್ರನ್ನ ಇಷ್ಟಪಡ್ತಾ ಇದ್ರು ಕೂಡ ಹೊರಗಡೆ ಹೋಗ್ತಿದ್ದಾಗ ಅಷ್ಟೊಂದು ಆಕ್ರೋಶ ಹೊರಹಾಕ್ತಿದ್ದವರು ಯಾಕೆ ವೋಟ್ ಮಾಡಿಲ್ಲ, ಆ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಒಟ್ಟಾರೆಯಾಗಿ ರಾಜೀವ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾಗಿದೆ. ಸೀಕ್ರೆಟ್ ರೂಮ್ನಲ್ಲಿ ಇದ್ದಾರೋ ಇಲ್ವೋ ಏನೋ ಗೊತ್ತಿಲ್ಲ. ಇನ್ನೂ ಕೂಡ ಕಲರ್ಸ್ ಕನ್ನಡ ಮೂಲಗಳಿಂದ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆ ಮಾಹಿತಿ ಸಿಕ್ಕರೆ ತಕ್ಷಣ ನಾನು ನಿಮ್ಗೆ ತಿಳಿಸ್ತೀನಿ. ಯಾಕಂದರೆ ಇಲ್ಲಿವರೆಗೆ ಎಲ್ಲ ಡೀಟೇಲ್ಸನ್ನು ಕೂಡ ನಾವು ಮೊದಲಿಗೆ ಕೊಟ್ಟಿದ್ದೀವಿ. ನೀವು ಗಮನಿಸಿದರೆ ಸುದೀಪ್ ಅವರು ವಾರಾಂತ್ಯದ ಎಪಿಸೋಡ್ನಲ್ಲಿ ಕಾಣಿಸ್ಕೊಳ್ತಿಲ್ಲ ಅಂತ ಮೊದಲು ಹೇಳಿದ್ ನಾವೇ. ನೀವು ಒಂದಷ್ಟು ಜನ ಒಪ್ಕೊಂಡ್ರಿ, ಒಂದಷ್ಟು ಜನ ಫೇಕು, ಸುಳ್ಳು, ಹಾಗೆ ಹೀಗೆ ಅಂದ್ರಿ. ಮಾರನೇ ದಿನ ಹೌದು ನೀವು ಹೇಳಿ ಸರಿಯಾಗಿದೆ ಅಂದ್ರಿ. ಹಾಗೆ ಹಿಂದಿನಿಂದಲೂ ಕೂಡ ಮೊದಲು ಯಾವ ಸ್ಪರ್ಧಿ ಹೊರಗಡೆ ಹೋದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋಕ್ಕೂ ಒಂದು ದಿನ ಮುಂಚೆನೇ ನಾನು ಹೇಳ್ತಾ ಇದ್ದೆ, ಇಂಥವರೇ ಹೋಗ್ತಾರೆ ಅಂತ ಹೇಳದ್ರಲ್ಲೂ ವೈಜಯಂತಿ ಅಡಿಗ ಅವರ ಹೆಸರು ಹೇಳಿದಾಗ, ರಾಜೀವ್ ಅವರ ಹೆಸರು ಹೇಳಿದಾಗಂತೂ ತೀವ್ರವಾಗಿ ನೀವೆಲ್ಲರೂ ಕೂಡ ರೊಚ್ಚಿಗೆದ್ಬಿಟ್ಟಿದ್ರಿ. ತುಂಬ ಜನ ಬೈದ್ಬಿಟ್ರಿ, ಫೇಕ್, ಎಸ್ ಮಗ, ಬಿ ಮಗ, ಹಾಗೆ ಹೀಗೆಲ್ಲ ಅಂದ್ರಿ. ಬಟ್ ಆಮೇಲೆ ಅವೆಲ್ಲವೂ ಕೂಡ ಸತ್ಯ ಆಯಿತು. ಆಮೇಲೆ ನೀವೇ ಹೇಳಿದ್ರೆ ಹೌದು ಸರಿಯಾಗಿದೆ, ನಾವು ನಂಬ್ತೀವಿ ಅಂತ ಹೇಳಿ. ನಿಮ್ಮ ಸಹಕಾರ ಇದ್ದರೆ ಇದೆಲ್ಲವೂ ಕೂಡ ಇನ್ನೂ ನಾವು ಅದ್ಭುತವಾಗಿ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಒಟ್ಟಾರೆ ರಾಜೀವ್ ಏನಾದರೂ ಸೀಕ್ರೆಟ್ ರೂಮ್ನಲ್ಲಿ ಇದ್ದರೆ ಆ ಮಾಹಿತಿಯನ್ನು ಕೂಡ ತಿಳಿದುಕೊಂಡು ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲ ಅಪ್ಪಿತಪ್ಪಿ ಯಾವುದಾದ್ರು ಇಂಟರ್ವ್ಯೂಸ್ಗಳನ್ನು ನೋಡಿದ್ವಿ ವೆಬ್ಸೈಟ್ಗಳಲ್ಲಿ ಅಥವಾ ಯಾವುದಾದ್ರು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂತ ಆದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದೇನಾದರೂ ರಾಜೀವ್ ಅವರು ಇರಬೇಕಿತ್ತು ಅಂತ ನಿಮಗೂ ಅನಿಸಿದ್ದು ಹೌದು ಅಂತ ಆದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇದು ಇಷ್ಟು ರಾಜೀವ್ ಅವರ ವಿಚಾರಕ್ಕೆ ಸಂಬಂಧಪಟ್ಟರೆ. ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದು ರೀತಿ ಎರಡು ಗುಂಪುಗಳ ಥರ ಇತ್ತು. ಅದರಲ್ಲಿ ಪ್ರಮುಖವಾಗಿ ಒಂದು ಗುಂಪಲ್ಲಿ ರಾಜೀವ್, ಅರವಿಂದ್, ಮಂಜು ಇವರೆಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಗುಂಪಲ್ಲಿ ಚಕ್ರವರ್ತಿ ಚಂದ್ರಚೂಡ್, ಪ್ರಶಾಂತ್ ಸಂಬರ್ಗಿ, ಹಾಗೆ ಶಮಂತ್ ಇತ್ತೀಚೆಗೆ ಜಾಯ್ನ್ ಆಗಿದ್ದು, ಹಾಗೆ ಒಂದಷ್ಟು ಜನ ಆ ಕಡೆ ಈ ಕಡೆನೂ ಓಡಾಡ್ತಿದ್ದಾರೆ. ಆ ರೀತಿಯಾಗಿ ಎರಡು ತಂಡಗಳ ರೀತಿಯಲ್ಲಿತ್ತು. ಬಟ್ ಈಗ ಮಂಜು, ಅರವಿಂದ್ ಮಾತ್ರ ಉಳ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಈ ತಂಡದಲ್ಲಿ. ಅಂದ್ರೆ ಬೇರೆಯವರೆಲ್ಲರೂ ಕೂಡ ಇದ್ದಾರೆ, ಬಟ್ ಸ್ಟ್ರಾಂಗ್ ಆಗಿದ್ದಂಥವ್ರು. ರಾಜೀವ್ ಇಲ್ದಿರುವಂಥ ಕಾರಣಕ್ಕಾಗಿ ಏನೋ ಒಂದು ಸ್ವಲ್ಪ ಸಪ್ಪೆ ಅನಿಸ್ತಾ ಇದೆ ಬಿಗ್ ಬಾಸ್ ಮನೆ. ಸೊ ರಾಜೀವ್ ಬಂದರೆ ಇನ್ನಷ್ಟು ಆಕ್ಟಿವ್ ಆಗ್ಬೋದು ಬಿಗ್ ಬಾಸ್ ಮನೆ, ಇನ್ನಷ್ಟು ಎಂಟರ್ಟೈನ್ಮೆಂಟ್ ಸಿಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕಾದ್ ನೋಡೋಣ. ಅದಕ್ಕೂ ಮಿಗಿಲಾಗಿ ಸುದೀಪ್ ಅವರ ಆಪ್ತ ಕೂಡ ಹೌದು ರಾಜೀವ್. ಹಾಗಂತೇಳಿ ಸುದೀಪ್ ಅವರ ಆಪ್ತ ಎನ್ನುವಂಥ ಕಾರಣಕ್ಕಾಗಿ ಬಿಗ್ ಬಾಸ್ನಲ್ಲಿ ವಿನ್ ಮಾಡಿಸೋದು ಅಥವಾ ಇನ್ನೊಂದು ಅದ್ಯಾವುದು ಕೂಡ ಇಲ್ಲಿವರೆಗೂ ಆಗಿಲ್ಲ. ಯಾಕಂದರೆ ಹಿಂದೆ ಅರುಣ್ ಸಾಗರ್ ಅಷ್ಟು ಆಪ್ತ ಸುದೀಪ್ ಅವರು ಯಾರೂ ಇಲ್ಲ. ಅರುಣ್ ಸಾಗರ್ ವಿನ್ ಮಾಡಿಸ್ಬೋಯ್ತು, ಬಟ್ ಅರುಣ್ ಸಾಗರ್ ವಿನ್ ಆಗಲಿಲ್ಲ. ಇಂಥದ್ದನ್ನೆಲ್ಲೂ ಕೂಡ ನಾವು ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ವಿಡಿಯೋ ಇಷ್ಟ ಆದರೆ ಆ್ಯಸ್ ಯೂಶುವಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ, ಬೆಂಬಲ ಹೀಗೆ ಇರಲಿ. ಥ್ಯಾಂಕ್ ಯು.